ಆ ಕಡೆ ಈ ಕಡೆ ಬಂದು ಹೇಳ್ತತಿ, ಅವ್ವ ರೊಟ್ಟಿ, ಅವ್ವ ಹಸಿವ, ಅಮ್ಮ ಊಟ, ಹಸಿವ ಅಂತ ತಿಳ್ಕೊಂಡು ಮಕ್ಕಳು ತೆಕ್ಕಿ ಹೊಡಿತಾ ಇದ್ರೆ ಒಂದು ಪ್ರಸಂಗ ಬರ್ತದೆ ಅವ್ವ. ಒಂದ್ 2 ಘಟನೆ ಕೇಳಂಗದ. ಶ್ರಾವಣ ತಿಂಗಳವ್ವ, ಪಂಚಮಿ ಮಾಡ್ತೀರಿ ನಮ್ಮ ಕರ್ನಾಟಕದವ್ರ. ಶ್ರಾವಣ ತಿಂಗಳ ಎಲ್ಲ ಊರಾಗ ಜೋಪಾಳಿ ಕಟ್ಟಿ ಹೊಸ ಅಂಗಿ ಹಾಕೊಂಡು ಕರ್ಚಿಕಾಯಿ, ಮುರುಗನ, ಹೋಳಿಗೆ ಉಂಡಿ ತಿಂದು ಅರಿವಿ ಹಾಕೊಂಡು ಎಲ್ಲರೂ ಜೋಕಾಳಿ ತಗೊಂಡು ಊರೆಲ್ಲ ಹಬ್ಬ ಮಾಡ್ತಾ ಇದ್ದಾರೆ. 8 ದಿನಗಳಿಂದ ಸುಧಾಮನ ಮನೆಯಾಗ ಏನೂ ಇಲ್ಲ. ಧಾರಾಕಾರವಾಗಿ ಶ್ರಾವಣ ಮಳೆ ಸುರಿತಾ ಇತ್ತು. ಧಾರಾಕಾರ ಮಳೆ ಸುರಿತಿತ್ತು. ಹಳ್ಳ ಕೊಳ್ಳಗಳೆಲ್ಲ ಒಡ್ಡೆಲ್ಲ ಒಡೆದು ಊರಾಗ ನೀರು ಹರಿತಿತ್ತು. ಹರಕ ಗುಡಿಸಲಿನಾಗ ಮೊಳಕಾಲು ಮಟ್ಟ ನೀರು ಬಂದು ನಿಂತಿತ್ತು. ದೊಡ್ಡವ್ರ ಮಕ್ಕಳೆಲ್ಲ ತಿಂಡಿ ತಿನಿಸು ತಿಂದು ಓಡಾಡ ಕಮ್ಮಗ್ ತಿಂದು ಮಕ್ಕಳು ಹೊಸ ಅರಿವಿ ಹಾಕು ಅಂದ್ರೆ ಹರಕ ಅರಿವಿ ಹಾಕೊಂಡು ಕಟ್ಟಿ ಮೇಲೆ ನಿಂತು ಸುಧಾಮನ ಮಕ್ಕಳು ಶ್ರೀಮಂತರ ಮಕ್ಕಳು ಮುಖದ ಕಡೆ ನೋಡ್ತಿದ್ದು. ಒಂದು ಹುಡುಗಿ ಹೇಳ್ತತ್ತ, ನಿನಗೆ ಉಂಡೆ ಕೊಡ್ತೀನಿ, ಕೈ ಮುಂದೆ ಮಾಡಿ. ಹಸದ ಹುಡುಗ ಕೈ ಮುಂದೆ ಮಾಡ್ತಂತೆ. ಹಸದ ಹುಡುಗ ಕೈ ಮುಂದೆ ಮಾಡಿದಾಗ ಜೋರ್ಲೆ ಫಡ ಅಂತ ಹೊಡೆದ. ಹೆಂಗತಿ ಉಂಡಿ ನಿಮ್ಮ ಹೇಳು. ಕಟ್ಟಿ ಮ್ಯಾಗಿರುವಂತ ಎಲ್ಲ ಮಕ್ಕಳು ಬಂದು ಓಡೋಡ್ ತೆಕ್ಕಿ ಹೊಡೆದ. ರೊಟ್ಟಿ, ಅಮ್ಮ ಹಸಿವ, ಅಮ್ಮ ರೊಟ್ಟಿ. ಯವ್ವ ನಮಗೆ ಹೋಳಿಗೆ ಮಾಡಬೇಡ, 3 ಕರ್ಚಿಕಾಯಿ ಮಾಡಕ್ ಹೋಗ್ಬೇಡ್ವೆ ಯವ್ವ. ಕರ್ಚಿಕಾಯಿ ಉಂಡಿ ನಮಗೇನು ಬೇಡ ಯವ್ವ. ಹಿಟ್ಟು ತಗೊಂಡು ಇಟ್ಟು ದೊಡ್ಡ ಕಡೆಗೆ ಅಂಬಲಿ ಮಾಡಬೇಕು, ಕುಡ್ಕೋತೀವಿ ಹೊಟ್ಟೆ. ಅದರೊಳಗೆ ಒಂದು ಹೆಣ್ಣು ಹುಡುಗಿತ್ತೇವ. ಹೆಣ್ಣು ಹುಡುಗಿತ್ತು, ಜೋರಾಗಿ ಬಂದ ಅವನು 2 ಕೈ ಗಟ್ಟಿಡ್ತದ. ಅದು ಹೆಣ್ಣು ಕೂಸ. ಯವ್ವ 2 ನಿನ್ನ ಕಾಲು ಕುಡಿಸು, ನಮಸ್ಕಾರ ಮಾಡಿ ನಿನ್ ತೊಡಿ ಮ್ಯಾಗ ನಾ ತಲೆ ಕೊಟ್ಟ ನಾ ಸತ್ತು ಹೋಗ್ತೀನಿ ಬೇಯವ್ವ ಅಂತ ಹೇಳಿದಾಗ ಕೂಸಿನ ಜೋರಾಗಿ ಬಂದು ಜೋರ್ಲೆ ಕಟ್ಟಿ ತೆಕ್ಕಿ ಹೊಡೆದು ಹೇಳ್ತಾಳೆ, ಯಾಕೆ ಸಾಯ್ತೀವಿ ಅವ್ವ? ತೆಳಕುತ್ರ ಮನಿ ಎಲ್ಲ ತಿರ್ಗಾಕತೈತಿ, ಎದ್ದು ನಿತ್ರ ಕಣ್ಣಿಗೆ ಕತ್ಲಿ ಬರಕತೈತಿ. ಅವ್ವ ನಾ ಸತ್ತು ಹೋಗ್ತೀನಿ ಬೇಯವ್ವ, ಹೊಟ್ಟೆ ಹೋಗಿ ಬೆನ್ನಿಗತ್ತೈತಿ. ಹಸಿದಂತ ಮಕ್ಕಳೆಲ್ಲ ಸುತ್ತಮುತ್ತ ತೆಕ್ಕಿ ಹೊಡೆದೆ. ಯವ್ವ ರೊಟ್ಟಿ, ಯವ್ವ ಹಸಿವಂತ ಬಿಕ್ಕಿ ಹೇಳೋ ಹೊತ್ನ್ಯಾಗ ರಾತ್ರಿ 9 ಆಗೈತ್ರಿ. ಎಲ್ಲರ ಮನೆಗೆ ಹಬ್ಬ, ಎಲ್ಲ ತಿಂದು ಉಂಡು ಮಾಡಿ ಊರೆಲ್ಲ ಖುಷಿ ಪಡೋತ್ನ್ಯಾಗ ಕೀರ್ತನಕ್ಕಾಗಿ ಹೋಗಿರುವಂತ ಗಂಡ 15 ದಿನ ಬಂದಿಲ್ಲ. ರಾತ್ರಿ 9:10 ಗಂಟೆ ಆಗಿತ್ತಂತ ಎಲ್ಲ ಕೂಸ್ಗಳು ತೆಕ್ಕಿ ಬಿದ್ದು ಅಳುತ್ತಿದ್ದು. ಮಕ್ಕಳ ದಂಡಿಗೆ ಸರಿಸಿ ಎದ್ದು ನಿತ್ರಳತ್ತ ಮನೆಯಾಗ. ಒಂದು 2 ಕೊಡದ ಹಂಡೆ ಇತ್ತು, ಹಂಡೆ ತಗೊಂಡು ಒಲಿ ಬ್ಯಾಗಿಟ್ಟು 4 ಕಟ್ಟಿಗೆ ಹಾಕಿ ಉರಿ ಹಚ್ತಾಳ. ಎಲ್ಲ ಮಕ್ಕಳು ಓಡಾಡಿ ಬಂದು ಕೇಳ್ತಾವೆ, ಯವ್ವ ಹಂಡೆ ಇಟ್ಟೇನೋ ಉರಿ ಹಚ್ಚಿದೆಯಲ್ಲ. ತಾಯಿ ಒಂದು ಮಾತನ್ನು ಹೇಳ್ತಾಳೆ, ಮಕ್ಕಳೇ 2ನೇ ಸೋಮವಾರ ಐತಿ, ಇವತ್ತು ಹಾಲುಗ್ಗಿ ಮಾಡೋದೈತಿ. ಹಾಲುಗ್ಗಿ ಮಾಡೋದೈತಿ ಅಂದಾಗ ಎಲ್ಲ ಮಕ್ಕಳು ತಾಟ್ ತಗೊಂಡು ದೂರ ಎಲ್ಲ ಮಕ್ಕಳು ಪಂಕ್ತಿ ಕೂತಾವ. ಒಂದು ಹುಡುಗ ಹತ್ತೈತಿ, ಯವ್ವ ನಂಗೆ 2 ತಾಟ್ ನೀಡು, ಯವ್ವ ನನಗೆ 2 ತಾಟ್ ನೀಡು, ಯವ್ವ ನನಗೆ 3 ತಾಟ್ ನೀಡು, ಯವ್ವ ನನಗೆ ಬಹಳ ನೀಡಂತ ಹುಡುಗರೆಲ್ಲ ತಾಟ್ ತಗೊಂಡು ಕುಂತಾಗ ಚಿಟ್ಟಿ ಬಂದು ಹೇಳ್ತಿದ್ಳು, ಹಾಲು ಹೋಗಿ 1 ತಾಸಿನಾಗ ಹಂಗೆ ಕುದೀತದ. ಮಕ್ಕಳೊಂದು ಯವ್ವ ಕುದೀತೈತಿ, ಯಾವಾಗ ಹೋಗಿ ಕುದಿದ ದೇವರಿಗೆಲ್ಲ ನೈವೇದ್ಯ ಮಾಡ್ತಾನಲ್ಲ, ಯಾವಸ್ತಾನ ಮಲಕೋರಿ ಮೂಲ್ಯಾಗ. ಎಲ್ಲಿ ಮಕ್ಕಳು ಮೂಲ್ಯಾಗ ಮನ್ಕೊಂಡಿದ್ದಾವೆ. ಒಮ್ಮೆ ಅವನ ಮುಖದ ಕಡೆ ನೋಡ್ತಿದ್ದು, ಒಮ್ಮೆ ಒಲಿ ಮ್ಯಾಗಿದ್ದ ಹಂಡೆ ಕಡೆ ನೋಡ್ತಿದ್ದು. ಮಕ್ಕಳು ಎದುರಿಗೆ ನಾತ್ ಬಳಕ ಮಕ್ಕಳು ಎದಿ ಹೊಡ್ಕೋತಾವ ಅಂತ ತಿಳ್ಕೊಂಡು ಮಕ್ಕಳ ಕಡೆ ನೋಡ್ಕೋತ ಹಂಗೆ ಕಟ್ಟಿಗೆ ಹಾಕ್ತಿದ್ದಳು. ಈ ಕಡೆ ಮೊತ್ತಿ ಮಾಡಿ ಹತ್ಕೊಂಡು ಸೆರಗ ಒರೆಸ್ಕೋತಿದ್ದಳು. ಮತ್ತೆ ಮಕ್ಕಳ ಕಡೆ ನೋಡ್ತಿದ್ದಳು, ಇನ್ನೊಂದು ಕಟ್ಟಿಗೆ ಹಾಕ್ತಿದ್ದಳು. 1, 2, 3, 4 ಅಲ್ಲ, ರಾತ್ರಿ 12 ಗಂಟೆಗೆ 21 ಮಕ್ಕಳಿಗೆಲ್ಲ ನಿದ್ದೆ ಹತ್ಯಾವ. ಯಾವಾಗೆಲ್ಲ ಮಕ್ಕಳು ಮನ್ಕೊಂಡಲ್ಲ,
ನಟ್ಟು ನಡು ಮನೆಯೊಳಗೆ ಸುಶೀಲಾದೇವಿ ಎದ್ದು ನಿಂತಾಳ. ತಲೆ ಮ್ಯಾಲಿರುವಂತ ಶೀರಿ ಶರಗ ನಡಕ ಬಿಗದಾಳ. ಕಣ್ಣು ತುಂಬ ನೀರು ತಗೊಂಡು ಒಂದು ಮಾತನ್ನು ಹೇಳ್ತಾಳ, ದೇವಾ ಕಷ್ಟ ಕೊಡು, ಕಷ್ಟ ಕೊಡು, ಬಡತನ ಕೊಡು. ಅದರ ಸುಶೀಲಾದೇವಿಗೆ ಬಂದಂತ ಬಡತನ ಯಾರಿಗೂ ಕೊಡಬೇಡಪ್ಪ. ಕೃಷ್ಣ ಯಾರಿಗೂ ಕೊಡ್ಲಿಕ್ಕೆ ಹೋಗ್ಬೇಡ. ಎಲ್ಲಿ ಮಕ್ಕಳದನ್ನು ನೋಡಿ ಒಲಿ ಮೇಲೆ ಕುದಿಯತಕ್ಕಂಥ ನೀರು ಹಂಡೆ ತಂದ್ರೆ ರಸ್ತಾದ ಮ್ಯಾಗ ಸುರುಳು. ನೀವನವ್ರು ಯಾಕೆ ಸುರುಳು? ಮತ್ತೆ ಹುಗ್ಗಿ ಮಾಡಕ್ ಬೆಲ್ಲಗೆ ಓದಬೇಕೋ ಬೇಡ? ಮತ್ತೆ ಹೆಂಗೆ ಹುಗ್ಗಿ ಮಾಡ್ತಾಳೆ? ಮಾಡಾಕ ಮನ್ಯಾಗ ಏನೂ ಇಲ್ಲ. ಆದ್ರೆ ಅಡಿಗೆ ಆ ಒಲಿ ಮ್ಯಾಗಿದ್ದ ಗಡಿಗೆ ನೋಡಿ ಮಕ್ಕಳು ಅಂತ ನೀರ ಕುದಿಸ್ತಿದ್ರು. ನಾ ಮಾಡಾಕ ಯಾರು ಇಲ್ಲ. ಇಷ್ಟೆಲ್ಲ ಆಗ್ಯದ. ನೀರು ಸುಡಬೇಡ. ತನ್ನ ಹರಕ ಶೀರಿ ಶರ್ಗ ಮಕ್ಕಳ ಮೇಲೆ ಹಚ್ಚಿ ಮೂಲ್ಯಾಗ ಕುಂತಿದ್ಳಂತೆ. ಮೂಲಿ ಒಳಗೆ ಕುಂತಾಗ ಬೆಳಗೆಲ್ಲ ಅಳತಾಳೆ. ನಶಿಕನ 5 ಗಂಟೆ ಆಗಿತ್ತು. ಕೀರ್ತನಕ್ಕಾಗಿ ಹೋಗಿರುವಂತ ಗಂಡ ಕೀರ್ತನೆ ಮಾಡಿ 15 ದಿನ ಹೋಗಿದ್ದು ಬರ್ತಾನೆ. ಹರಿನಾಮ ಸ್ಮರಣೆಯನ್ನು ಮಾಡ್ತಾ ದೇವ್ರ ನಾಮಸ್ಮರಣೆ ಮಾಡ್ತಾ ಓನ್ಯಾಗಿಂದ ಬರೋದು ನೋಡ್ತಾಳೆ. ಮಕ್ಕಳ ಮ್ಯಾಗ ಹುಚ್ಚಿದಂತ ಶರಗ್ ತಾನೆ ಹೆಗಲ ಮೇಲೆ ತಗೊಂಡು ಓಡೋಡಿ ಹೋಗಿ ಒಂದು ತೆಮಿಗೆ ನೀರು ತಗೊಂಡು ಬರ್ತಾಳೆ. ಬಾಗಿಲೆದುರು ಬಂದಂತ ಗಂಡನ ಪಾದ ಮೇಲೆ ನೀರಾಕಿ ಪಾದ ತೊಳೆದಳಂತೆ. ಗಂಡನ ಪಾದ ತೊಳೆದಳು. ತನ್ನ ಹರಕ ಶೀರಿ ಶರಗ ಸುಶೀಲಾದೇವಿ ಶೀರಿ ಹೆಂಗಿತ್ತಂದ್ರೆ ತಲೆ ಮೇಲೆ ಹೊತ್ತಂತ ಶೀರಿಗೆ 108 ಗಂಟಿದ್ದು ಅಂತ. ಓಡಿ ಬಂದು ಒಂದು ತೆಮೆಗೆ ನೀರು ತಗೊಂಡು ಗಂಡನ ಪಾದ ಮ್ಯಾಗ ನೀರು ಹಾಕಿ ಪಾದ ತೊಳಿತಾಳೆ. ಹರಕ ಶೀರಿ ಶರಗ ತಗೊಂಡು ಗಂಡನ ಪಾದ ಒರೆಸಿ ಬಾಯಿ ನಮಸ್ಕಾರ ಮಾಡುತ್ತನ್ಯಾಗ ಸುಶೀಲಾದೇವಿ ಕಣ್ಣಾಗಿನ ಒಂದು 4 ಪಟ ಕಣ್ಣೀರು ಬಿದ್ದುವಂತೆ. 4 ಕಣ್ಣೀರು ಪಾದದ ಮ್ಯಾಗ ಬಿದ್ದಾಗ ಕಾಲಿಗೆ ಬೆಚ್ಚಗೈತಂತೆ. ಸುಧಾಮ ಹೆಂಡತಿ ಡುಬ್ಬದ ಮ್ಯಾಗ ಕೈ ಇಟ್ಟ. ಬಾಗಿರ್ತಕ್ಕಂತೆ ಕೈ ಮುಗಿದು ಎದ್ದು ನಿಲ್ಲುವ ಹೊತ್ನ್ಯಾಗ 2 ಕಣ್ಣು ಕೆಂಪಾಗಿದ್ದು, ಕಣ್ಣಾಗ ನೀರು ಬಂದಿದ್ದು ಅಂತೆ. ತನ್ನ ಕೈಲಿಂದ ಹೆಂಡತಿ ಕಣ್ಣೀರು ವರ್ಷ ಒಂದು ಮಾತನ್ನು ಹೇಳ್ತಾನೆ, ಸತೆ ಸುಶೀಲೆ ಮನಿ ಲಕ್ಷ್ಮೀನೇನು, ನಿನ್ನ ಕಣ್ಣಾಗ ನೀರು ಬಂದ್ರೆ ನಡುವಿನ ಮನೆ ಕಂಬಕ್ಕೆ ಬೆಂಕಿ ಹತ್ತಿದಂಗ ಆಗ್ತದೆ ಸತೆ. ಯಾಕೆ ಕಣ್ಣಲ್ಲಿ ನೀರು? ಗಂಡ ಒಂದು ಮಾತನ್ನು ಹೇಳ್ತಾಳೆ, ಏನ್ರಿ ನಿಮ್ಮ 2 ಪಾದಗಳನ್ನು ಕೂಡಿಸ್ರಿ, ಪವಿತ್ರ ನಿಮ್ಮ 2 ಪಾದಕ್ಕೊಮ್ಮೆ ಹನಿ ಹಚ್ಚಿ ನಮಸ್ಕಾರ ಮಾಡಿ, ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡಿ ನಿಮ್ಮ ಪಾದ ಮ್ಯಾಗ ಬಿದ್ದು ನಮ್ಮ ಮುತ್ತೈದು ಸಾಕು ಪಡ್ಕೊತಂತೀವ. ನನ್ನ ಸಾಕ್ರಿ. ಹೆಂಡತಿ 2 ಕೈಯನ್ನು ಹಿಡಿದಂತ ಗಂಡೊಂದು ಮಾತನ್ನು ಹೇಳ್ತಾನೆ, ಸತೆ ಸುಶೀಲೆ ನೀನ ಬಿಟ್ಟು ಹಾದ ಮೇಲೆ ಹುಚ್ಚಿಗೆ ಯಾರಾದಾರ ಬೇ ಮನೆಯಲ್ಲಿ ನೀನ ಬಿಟ್ಟು ಹೋದಾಗ 1000 ಸುಖ ಅದಕ್ಕೂ ಬಂದ್ರು ಕೂಡ ಮನೆಯಲ್ಲಿ ನನ್ನ ಸುಶೀಲ ಇದ್ದಾಳ ಅಂತ ಎಲ್ಲವನ್ನೂ ಬಿಟ್ಟು ಹೋಗ್ತೀನಿ. ನೀ ಹೋದ ಮೇಲೆ ನನಗೆ ಯಾರ ಸತೆ? 35 ವರ್ಷ ಆತಿ ಸಂಸಾರದಲ್ಲಿ. ತಿರುಗಿ ನಾ ತವರು ಮನೆಗೆ ಹೋಗ್ಬೇಕಂತಲ್ಲ. ಜರ್ತಾರಿ ಸೀರೆ ಕೇಳಲಿಲ್ಲ, ಕಿವ್ಯಾಗ ಹೂವು ಕೈಯಾಗ ಬಂಗಾರ ಬಳಿ ಕೇಳಲಿಲ್ಲ ಪತಿದೇವ. 35 ವರ್ಷ ಸಂಸಾರದಾಗ ನನಗೆ ಬೇಕಂತ ಎಂದೂ ಕೇಳಿಲ್ಲ. 21 ಮಕ್ಕಳು, 9 ದಿನ ಆಯ್ತು ಹಟ್ಟಿಗೆ ಏನೂ ಇರ್ಲಾರ್ದೆ ಊರೆಲ್ಲ ಹಬ್ಬ ಮಾಡಿದ ನನ್ನ ಮಕ್ಕಳು ಉಪವಾಸದಾವ. 21 ವಂಶದ ದೀಪ ನನ್ನ ಮಕ್ಕಳು ರೊಟ್ಟಿ ಅನ್ಲಿಕ್ಕತ್ಯಾವ. ಹಡದ ತಾಯಿಗೆ ಗೊತ್ತು ಪತಿದೇವ. 21 ಮಕ್ಕಳಲ್ಲಿ ಒಂದು ಕೂಸಿಗೆ ಏನ್ರಿ ಆಗಿ ಪ್ರಾಣಕ್ಕೆ ಏನಾದ ನಾ ಬದುಕಾಗಿಲ್ರಿ, ನಾ ಬದುಕಾಗಿಲ್ಲ. ನನ್ನ ಕೂಸಿ ಮಕ್ಕಳನ್ನ ಬಿಟ್ಟು ಬದುಕೋದಿಲ್ಲ. ಏನ್ರಿ ಈ ಸಂಸಾರ ಹೆಗಲ ಮೇಲೆ ಹೊತ್ತು ಈ ಬದುಕಿನ ಸುಖ ದುಃಖ ಇಳಕಲು ಏರಕ್ಕೆ ನಾನು ಸೋತೋದಿಂದೇವ, ಬದುಕೋದಿಲ್ಲ. ಎಲ್ರಿ ಹೋಗಿ ಒಂದು ಬಗಸಿ ಹಿಟ್ಟು ತಗೊಂಡು ಬರ್ರಿ, ತೆಳ್ಳು ಹೊಂದಿಟ್ಟು ಅಂಬಲಿ ಮಾಡಿ ನನ್ನ ಮಕ್ಕಳಿಗೆ ಪಾಯಸ ಬೇಡ, ಹಾಲು ತುಪ್ಪ ಬೇಡ, ತೆಳ್ಳಗೆ ಮಾಡಿ ನನ್ನ ಮಕ್ಕಳಿಗೆ ಒಂದಿಟ್ಟು ಕೊಟ್ಟವ್ರು ಜೀವಂತ ಕೊಡಿಸಲ್ಲ. ಎಲ್ರೇ ಬೇಡಬೇಕಲ್ಲ. ಅವಾಗೊಂದು ಮಾತನ್ನು ಕೇಳ್ತಾನೆ, ಸತೆ ಈ ಬ್ರಾಹ್ಮಣ, ಈ ಬಡವ, ಈ ಸುಧಾಮ ತನ್ನೇ ತಕ್ಕಿದ್ದನ್ನು ಇನ್ನೊಬ್ಬರಿಗೆ ಕೊಟ್ಟ ಒಳ್ಳೇದಾಗಲಿ ಅಂತ ಬರವ. ಇಟ್ಟು ಬಡತನ ಇದ್ರು ಸಹಿತ ಯಾರ ಕೆಳಗು ಕೈ ಹಿಂಗ ಮಾಡಿ ಬೇಡಿಲ್ಲಲ್ಲ ಸತೆ. ಎಲ್ಲಿ ಬೇಡೋದು? ಅವ ಹೆಂಡತಿ ಒಂದು ಮಾತನ್ನು ಹೇಳ್ತಾಳೆ,
ಮಾನವರು ಬಾರಗಲ್ ಎದುರಿಗೆ ಹೋಗಿ ಒಬ್ಬ ಮಹಾತ್ಮ ಕೈ ಮಾಡಿದ್ಬೇಕು ಅವನ ಅಪಮಾನ ಆಗ್ತದೆ. ಇದು ಸತ್ಯ ಏನ್ರಿ? ಮನುಷ್ಯರ ಬಾಗಲೆದ್ರಿಗೆ ಹೋಗೋ ಬೇಡೋದಲ್ಲ, ಬಾಲ್ಯ ಸ್ನೇಹಿತ ಮಾನವರ ಕುಲಕ್ಕೆ ಉದ್ಧಾರಕ್ಕಾಗಿ ಬಂದಂತ ದೇವರು, ದ್ವಾರಕೆ ಅಧಿಪತಿ, ಬಾಲ್ಯ ಸ್ನೇಹಿತ ಕೃಷ್ಣ ನಿಮ್ಮ ಬಾಲ್ಯ ಸ್ನೇಹಿತನಲ್ಲೇನ್ರಿ? ರಾಜ ಕೃಷ್ಣ, ದೇವರ ಕೃಷ್ಣ ದ್ವಾರಕೆಗೆ ಹೋಗಿ ಈ ಕಷ್ಟ ಎಲ್ಲ ಹೇಳಿ ದೇವ್ರ ಕಡೆಗೆ ಏನ್ರಿ ಬೇಡ್ಕೊಂಡು ಬರ್ರಿ. ಸುಧಾಮ್ ಬಾಗಿಲದ್ರಿಗೆ ಒಂದು ಮಾತನ್ನು ಹೇಳ್ತಾನೆ, ಸತೇ 35 ವರ್ಷ ಆಯ್ತು ಕೃಷ್ಣ ನಿನ್ನ ಬಿಟ್ಟಿರೋದಿಲ್ಲ ನಾನು ಈ ಸಂಸಾರದಲ್ಲಿ 35 ವರ್ಷ ಆಯ್ತು ನನ್ನ ದೇವ್ರು ನಾ ಮರ್ತೆ ಬಿಟ್ಟಿದ್ದೆ. ಈ ಕಷ್ಟದ ವೇಳೆಯಲ್ಲಿ ಕೈ ಒಡ್ಡೆ ಹಾಕೋತ ಹೂ ಪ್ರಸಂಗ ಬತ್ತಲ್ಲ, ನಿನ್ನ ನಿಮಿತ್ತವಾಗಿ ನನ್ನ ಕೃಷ್ಣನ ದರ್ಶನ ಆಗ್ತದೆ ಸತೆ, ಈಗಿಂದ ಇಲ್ಲಿಗಲೇ ನಾನು ಹೋಗ್ತನೋ. ಸುಧಾಮ ಹರಕ್ ಮುರುಕ 4 ಬಟ್ಟೆಗಳನ್ನು ಜೋಳಿಗೆಯಲ್ಲಿ ಇಟ್ಕೊಂಡು, ಹರಕ್ಕೊಂದು ದೋತ್ರ ಮೇ ಮೇಲೆ ಒಂದಿಷ್ಟು ಎಲ್ಲೋ ಟವೆಲ್ ಹಾಕೊಂಡು, ಕೈಯಾಗ ಒಂದು ಮುರುಕಲ್ ಕಟ್ಟಿಗೆ ಹೆಣ್ಣಿಗೆ ಒಂದಿಷ್ಟು ಗಂಧ ಹಚ್ಚಿಕೊಂಡು ಮುಂಜಾನೆ 9 ಗಂಟೆಗೆ ಹೋಗುವಂತ ಪ್ರಸಂಗ. ತಾಯಿ ನಾ ಬರೋ ಪರ್ಯಂತರವಾಗಿ ನಿಮ್ಮ ಅವ್ಗೇನು ಕಷ್ಟ ಕೊಡಬೇಡಿ, ಇದರಲ್ಲಿ ಚೆನ್ನಾಗಿರೋ ಸತೆ, ದೇವ್ರು ನಮಗೆಂದು ಕಾಲೇಗಾಯಲ್ಲಿ ಬಿಡೋದಿಲ್ಲ, ದೇವರ ನಮ್ಮನ್ನು ಉಳಿಸ್ತಾನೆ. ಇರಲಿ, ದೇವರ ಕಾಲೇಗಾಯಲ್ಲಿ ಬಿಡೋದಿಲ್ಲ, ದೇವ್ರು ಏನ್ರಿ ಕೊಡ್ತಾನ. ನಾನು ಕೃಷ್ಣನ ಕಡೆ ಹೋಗಿ ಬರ್ತಾನಂತ ಹೊಂಟ. ಹೋಗಿ ಬರಂತ ಹೆಂಡತಿ ಕಳ್ಸಾಕ್ ಹೊಂಟಿದ್ಳು. ಒಂದು 5 ನಿಮಿಷ, ಒಂದು 10-20 ಹೆಜ್ಜೆ, ಒಂದು 50 ಹೆಜ್ಜೆ ಮುಂದೆ ಹೋಗಿದ್ದ. ಹೆಂಡತಿ ನಿಂತಿದ್ಲು ಬರ್ರಿ ಅಂತ 50 ಹೆಜ್ಜೆ ಮುಂದೆ ಹೋದ, ಬಾಗಿಲದ್ರಿಗೆ ಹೋದ. ಹಿಂತಿರಿ ನಿಂತ, ಸತೇ ಸುಶೀಲೆ ಓಡೋಡಿ ಹೋಗ್ತಾಳ. ಏನು ಅರಿವಿ ಮಾಡ್ತಾರ ಏನೋ ಹತ್ರ ಓಡೋಡಿ ಹಾಕ್ರಿ. ಸತೇ 35 ವರ್ಷ ಆದ ಬಳಿಕ ನನ್ನ ದೇವ್ರಿಗೆ ಭೇಟಿ ಹಾಕಿ ಹೊಂಟೇನೆಲ್ಲ, ಖಾಲಿ ಕೈಲಿ ಹಂಗೆ ಹೋಗ್ಲಿ ಅಂದ. ಇನ್ನು ಮ್ಯಾಗ ಚಾಲು ಆಗ್ತೈತ್ರಿ. 35 ವರ್ಷ ಆದ್ಯಂತ ದೇವ್ರ ಕಡೆ, ಸಣ್ಣ ಮಕ್ಕಳಿದ್ದವ್ರ ಮನೆಗೆ ಗುರುವಿನ ದರ್ಶನಕ್ಕೆ, ಸಂತರ ದರ್ಶನಕ್ಕೆ ಹೋಗಬೇಕಾಗಿತ್ತಂದ್ರೆ ಖಾಲಿಗೈಲೆ ದೇವರಿಗೆ, ದಿಂಡ್ರಿಗೆ, ಬಸ್ತಿಗೆ, ಬಡಮಕ್ಕಳಿಗೆ, ಮಕ್ಕಳಿದ್ದವ್ರ ಮನೆಗೆ ಹೋಗೋದಲ್ಲ, ನಾನು ದೇವ್ರ ಕಡೆ ಹೊಂಟೆ, ನೀನ ಖಾಲಿ ಕೈಲಿ ಹಂಗೆ ಹೋಗ್ಲಿ ಅಂತ ಗಂಡನ ಮುಂದೆ ನಿಂತು ತಳ್ಕೋತ ಒಂದು ಮಾತು ಹೇಳ್ತಾಳ, ಇನ್ನೊಬ್ಬರಿಗೆ ಒಂದು ಭವಿಷ್ಯತ್ತಿ ಕೊಡುವಟ್ಟ ನನ್ನ ಕಡೆ ಶಕ್ತಿ ಇದ್ರೆ ನಿಮ್ಮನ್ಯಾಕೆ ಬೇಡ್ಕೊಳಕ್ಕೆ ನಾ ಹಚ್ಕೊಡ್ತೀನಿ. ಮನ್ಯಾಗ ಏನೈತಿ ಅಂತ ಹೆಂಡತಿ ಕೇಳ್ತಾನ. 4 ಗಡಿಗೆ ಅದಾವ ಡಬ್ಬ ಹಾಕ್ಯಾನಂದ್ರು. 4 ಗಡಿಗೆ ಅದಾವ ಡಬ್ಬ ಹಾಕ್ಯಾನಿ. ಥಂಡಗೆ ಒಂದು ಕೊಡ ನೀರು ಬಿಟ್ರೆ ಮನ್ಯಾಗ ಏನೂ ಇಲ್ಲ. ಅವಾಗ ಗಂಡ ಒಂದು ಮಾತು ಹೇಳ್ತಾನೆ, ಖಾಲಿ ಕೈಲಿ ಹೋಗಬಾರ್ದು, ನೀ ಏನ್ರ ಕುಡ್ದಿದ್ರೆ ನಾ ಹೋಗಂಗಿಲ್ಲ ಅಂದ. ಇವ ಕಡಿ 1-2 ಮಾತು ಕಡೆ, ನೀ ಏನ್ರ ಕುಡಿದ್ರೆ ನಾ ಹೋಗಂಗಿಲ್ಲ ಅಂದ. ಏನ್ರಿ ಹೇಳಿ ಅತ್ತ ಮಾಡಿ ಮನುಷ್ಯನ ತಯಾರು ಮಾಡೇನಿ, ಇನ್ನು ಹೋಗಂಗಿಲ್ಲ ಅಂತ ತಿರುಗಿ ಹೋದ್ರೆ ಮತ್ತೆ ಮಕ್ಕಳು ನಕ್ಕಿ ಸಾಯ್ತಾವ. ಅವಾಗ ಒಂದು ಮಾತು ಹೇಳ್ತಾಳ, ನಾ ಹೋಗಂಗಿಲ್ಲ ಅಂತ, ನೀ ಏನ್ರ ಕೊಡ್ಬೇಕಂತ. ಮನ್ಯಾಗಂತೂ ಏನೂ ಇಲ್ಲ. ಪ್ರಸಂಗ ಹೆಂಗೆ ಬರ್ತೈತಿ ನೋಡ್ರಿ. ಸುಶೀಲಾದೇವಿ ತಲೆ ಮ್ಯಾಗ ಇರುವಂಥ ಶರ್ಗ ಮುಂದೆ ಮಾಡ್ತಾಳೆ. ತಲೆ ಮ್ಯಾನ ಶೀರಿ ಶರ್ಗ ತೊಗೊಂಡು ಓನ್ಯಾಗಿ ಶರ್ಗ ಮುಂದೆ ಮಾಡಿಳತ್ತ. 10 ಮನೆಗೆ ಹೋದಳು. ಭವತಿ ಭಿಕ್ಷಾಂದಹಿ, ಯವ್ವ ನನ್ನ ಮಕ್ಕಳು 4 ದಿನದ ಉಪವಾಸ ಅದಾವ, ಯಾರ ಇದ್ದವ್ರು ಒಂದು ಹಿಡಿ ಅವಲಕ್ಕಿ ನನ್ನ ಮಕ್ಕಳಿಗಾಗಿ ನೀಡ್ರಂತ 10 ಮನೆ ಭಿಕ್ಷಾ ಬಿಡ್ಲತ್ತ. 10 ಮನೆ ಹೆಣ್ಮಕ್ಳೆಲ್ಲ ಒಂದೊಂದು ಮುಟ್ಟಿ ಹಿಡಿ ಆಗಷ್ಟೆಲ್ಲ ಅವಲಕ್ಕಿ ಕೊಟ್ರು. ಭಿಕ್ಷಾ ಬೇಡಿರ್ತಕ್ಕಂಥ ಉಡ್ಯಾಗ ಅವಲಕ್ಕಿ ತಂದಳು. ಗಂಡನ ತಲೆ ಮೇಲೆ ಒಂದು ಹಗರ್ ಟಾವೆಲ್ ಇತ್ತು, ಟಾವೆಲ್ ಗಡಿಗೆ ಮಾಡಿ ಕಟ್ಟಿ ಮ್ಯಾಗ ಹಾಸಂದಳು. ಉಡ್ಯಾಗಿದ್ದು ಭಿಕ್ಷಾ ಬೇಡ್ದ ಅವಲಕ್ಕಿ ಹತ್ರ ಮ್ಯಾಗ ಹಾಕ್ಯಳು. ಅದನ್ನೊಂದು ಗಂಟು ಕಟ್ಟಾಳು. ಗಂಡನ ಕೈಯಾಗ ಕೊಟ್ಟಳಂತೆ. ತೆಳಗೆ ಎಣ್ಣೆ ಉಪ್ಪ ಇಲ್ಲ, ಮ್ಯಾಗ ಕೊತ್ತಂಬರಿ ಸೊಪ್ಪಿಲ್ಲ. ಇದು ಒಣಾದ ಅವಲಕ್ಕಿ, ಭಿಕ್ಷಾ ಬೇಡ್ಕೊಂಡು ಬಂದದ್ದು ನಮ್ಮ ಮನೆದಲ್ಲ. ಇದನ್ನ ಒಣಾದಂತೂ ಅವಲಕ್ಕಿ ತಿಂದು ನನ್ನ ಮನೆ ಮೇಲೆ ಆಶೀರ್ವಾದ ಮಾಡಕ್ಕೆ ಹೇಳ್ರಿ, ಕೃಷ್ಣ ದೇವರಿಗೆ ಆಶೀರ್ವಾದ ಮಾಡಕ್ಕೆ. ನಿಮ್ಮ ಸಂಗಟ ನಂದೊಂದು ನಮಸ್ಕಾರ ಹೇಳ್ರಿ. ಹುಡುಗರು ಜೀವ ತೆಳಗ ಮ್ಯಾಗ ಆಗ್ತೈತಿ, ಬೇಗ ಹೋಗಿ ಬೇಗ ಬರ್ರಿ ಅಂದಾಗ ಹೆಂಡತಿ ಕೊಟ್ಟಂತ ಹರಕ್ ಟಾವೆಲ್ದೊಳಗೆ ಭಿಕ್ಷಾ ಬೇಡದಂತ ಒಂದು ಭವಿಷ್ಯ ಅವಲಕ್ಕಿಯನ್ನು ತಗೊಂಡು ಸುಧಾಮ ದೇವರಿಗೆ ಭೇಟಾಗಲಿಕ್ಕೆ ದ್ವಾರಕಾಕ್ಕೆ ಹೊಂಟಾನ. ನಾರಾಯಣ ನಾರಾಯಣ ಹರೇ ಹರೇ, ನಾರಾಯಣ ನಾರಾಯಣ ಹರೇ
ಕೊಳ್ಳಗಳಲ್ಲಿ ಸ್ನಾನ ಮಾಡ್ತಾ ಮಾಡ್ತಾ, ಹಳ್ಳ ಕೊಳ್ಳಗಳಲ್ಲಿ ಸ್ನಾನ ಮಾಡ್ತಾ ಮಾಡ್ತಾ, ಗುಡಿ ಗುಂಡಾರ ಧರ್ಮಶಾಲೆಗಳಲ್ಲಿ ವಸ್ತಿಯನ್ನು ಮಾಡ್ತಾ, ಮುಖದ ಮುಂದೆ ಒಂದಕ್ಕೆ ಕಣ್ಣಾಗ ಒಂದಕ್ಕೆ ಕಾಣ್ತಿತ್ತು ಹರಕ ಸೀರಿ ತೋಸ್ಕೋತ ನಿಂತ ಹೆಂಗಸು. ಸಣ್ಣ ಸಣ್ಣ ಮಕ್ಕಳು ರೊಟ್ಟಿ ರೊಟ್ಟಿ ಅನ್ನೋದು ಅದನ್ನು ಕಣ್ಣು ಮುಂದೆ ಇಟ್ಕೊಂಡು ಕಲ್ಲು ಮುಳ್ಳುಗಳನ್ನು ತುಳಿತಾ ತುಳಿತಾ ತನ್ನ ಅವಂತಿ ನಗರವನ್ನು ಬಿಟ್ಟು ದ್ವಾರಕಾ ನಗರ ಕಡೆ ಪ್ರವಾಸ ಮಾಡ್ಕೋತ ದೇವರ ಭೇಟಿಯಾಗಿ ತನ್ನ ಬಡತನಕ್ಕಾಗಿ ಒಂದಿಟ್ಟು ಭಿಕ್ಷಾ ಬೇಡೋ ಸಲುವಾಗಿ ಸಂತ ಸುಧಾಮ ಮಹಾತ್ಮ ಸುಧಾಮ ದ್ವಾರಕೆ ಕಡೆ ಹೊಂಟಾನ. ಅಲ್ಲಿ ಹೋದ ಬಳಕ ಸುಧಾಮನಿಗೆ ಕೃಷ್ಣ ಏನು ಆಶೀರ್ವಾದ ಮಾಡಿ ಕೊಡ್ತಾನೋ ಏನು ಕೊಡಂಗಿಲ್ಲೋ, ಅವನು ಬಡತನ ಅನ್ನೋದೈತೆಲ್ಲ ಕಷ್ಟ ಆದ ಇವತ್ತಿನ ದಿನ ಬೆಂಕಿ ಅಂತ ಸುಡು ಬಡತನ ಇವತ್ತು ಅವನು ಹೋಗಿ ಅವ್ಗೆ ಒಳ್ಳೇದಾಗ್ತೈತೆ ಅವನು ಅಲ್ಲಿ ಹೋಗಿ ಅವ್ಗೆ ಮಾನ ಸಿಗ್ತತೆ ಇಲ್ಲ, ಈಗಂತೂ ಬೇಡಕ್ಕೆ ಹೊಂಟಾನ, ದೇವ್ರು ಕೊಡ್ತಾನೋ ಇಲ್ಲೋ ಅನ್ನೋಂಥ ಪ್ರಶ್ನೆಗೆ ನಾಳೆ ಸಾಯಂಕಾಲ